One of the best moments in my life. ಅಂತ ಹೇಳಿದ ತಕ್ಷಣ ಖುಷಿ ಇದೆ, ಸಂತೋಷ ಇದೆ, ದುಃಖ ಇದೆ, ಅಳು ಇದೆ, ಫ್ರಸ್ಟ್ರೇಷನ್ ಇದೆ. ಅಬೌವ್ ಆಲ್, so thanks to my photography journey that I started in 2023. Hi, welcome to my channel. 2023 ಅಂತ ಹೇಳಿದ ತಕ್ಷಣ ಖುಷಿ ಇದೆ, ಸಂತೋಷ ಇದೆ, ದುಃಖ ಇದೆ, ಅಳು ಇದೆ, ಫ್ರಸ್ಟ್ರೇಷನ್ ಇದೆ. ಅಬೌವ್ ಆಲ್ ತುಂಬಾನೇ ಎಂಜಾಯ್ ಮಾಡಿದೆ, ತುಂಬಾನೇ ಟ್ರಾವೆಲ್ ಮಾಡಿದೆ. ಸೊ ಒಂದು ಸಣ್ಣ ರೀಕ್ಯಾಪ್ ಆಫ್ 2023. ಬರೀ ಚಿನ್ನ ನೀನು ಬರೀ ಬೊಂಬೆ ಮರಿಚಿ ಅಂತ ವಿಜಯ ರಾಘವೇಂದ್ರ ಸರ್ ಜೊತೆ. ಸೊ ಎಸ್, ಇಟ್ ವಾಸ್ ಅ ವೆರಿ ನೈಸ್ ಟೀಮ್. ತುಂಬಾನೇ ಎಂಜಾಯ್ ಮಾಡಿದೆ. ಸಿದ್ರು ಅವ್ರಿಗಾಗಿರ್ಬೋದು, ನಮ್ಮ ಮನೋಜ್ ಜೋಶಿ ಸರ್ ಅಂಡ್ ವಿಜಯ ರಾಘವೇಂದ್ರ ಸರ್, ದಿ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ವಿತ್ ಯು ಪೀಪಲ್. ಸೊ ಮತ್ತೆ ಎಲ್ಲರೂ ಸಿಗೋಣ, ಮತ್ತೆ ಶೂಟ್ ಮಾಡೋಣ, ಮತ್ತೆ ಒಂದು ಟೀಮ್ ಆಗಿ ವರ್ಕ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಶೂಟಿಂಗ್ ಅಂತ ಬಂದಾಗ MM Hills ನಲ್ಲಿ ಮಕ್ಕಳು ಫಿಲ್ಮ್ ಒಂದು ಮಾಡಿದೆ, ಧೂಪದ ಮಕ್ಕಳು ಅಂತ. ಸೊ ದಟ್ ವಾಸ್ ಆಲ್ಸೋ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮಕ್ಕಳ ಜೊತೆ ಇದ್ದಿದ್ದೆ ನಂಗೆ ಖುಷಿ ಇತ್ತು. ಸೊ ಐ ಎಂಜಾಯ್ಡ್ ಶೂಟಿಂಗ್ ಫಾರ್ ದೆಮ್. ಪಾರ್ಟ್ 2, ಸೋಷಿಯಲ್ ಮೀಡಿಯಾ. ಯೂಟ್ಯೂಬಿಂದ ಆಗಿರ್ಬೋದು, ಇಲ್ಲಾಂದರೆ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ಸಾಕಷ್ಟು ಬ್ರ್ಯಾಂಡ್ಗಳಿಗೆ ಕೊಲಾಬ್ರೇಟ್ ಆದೆ ಆ್ಯಂಡ್ ಆ್ಯಡ್ಗಳನ್ನ ಮಾಡಿದೆ. ತುಂಬಾ ಖುಷಿ ಆಯಿತು. ಸೊ ಇಟ್ ಈಸ್ ಅ ವೆರಿ ನೈಸ್ ಎಕ್ಸ್ಪೋಜರ್ ಆಸ್ ಅನ್ ಆರ್ಟಿಸ್ಟ್. ಸೊ ಇಲ್ಲಿ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ತಮಿಡ ಮೀಡಿಯಾ, ಆಶಿಫೈ, ಟ್ರೆಂಡ್ ಲೌಡ್, ಸಿನಿ ಮುದ್ರಾ ಆ್ಯಡ್ಸ್ ಏಜೆನ್ಸಿ ಅವರಾಗಿರ್ಬೋದು, ಇಲ್ಲ ಸೌತ್ ನೆಟ್ವರ್ಕ್ ಆ್ಯಡ್ ಏಜೆನ್ಸಿ ಅವರಾಗಿರ್ಬೋದು, ಆ್ಯಂಡ್ ದೆನ್ ಕೋ-ಇನ್ಫ್ಲೂಯೆನ್ಸ್ ಟೀಮ್. ಇನ್ನೊಂದು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು ಅಂತಂದರೆ, ಇಂಡಸ್ಟ್ರಿಗೆ ಸಂಬಂಧ ಪಡದೇ ಇರೋರು ವಸಂತ್ ಆ್ಯಂಡ್ ಅಶ್ವಿನ್ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ವರ್ಕ್ ಮಾಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಆಲ್ವೇಸ್ ಸ್ಟುಡ್ ಬೈ ಮೀ. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಟು ಮೀಟ್ ಯು ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 3, ಫೋಟೋಗ್ರಫಿ. ಸೊ ಫೋಟೋಗ್ರಫಿ, ನನ್ನ ಮೊದಲನೇ ಫೋಟೋಗ್ರಫಿ ಟೂರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜುಲೈನಲ್ಲಿ ಮಸಾಯಿ ಮಾರಾಗೆ ಹೋಗಿದ್ದು. ಸೊ ಮಸಾಯಿ ಮಾರಾಗೆ ಹೋದಾದ್ಮೇಲೆ ನನಗೆ ಫೋಟೋಗ್ರಫಿ ಮೇಲೆ ಇನ್ನಷ್ಟು ಇಂಟ್ರೆಸ್ಟ್ ಬಂತು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್, ಬಿಕಾಸ್ ಅವಳಿಂದಾನೇ ನಾನು ಮಸಾಯಿ ಮಾರಾಗೆ ಹೋಗಿದ್ದು. ಸೊ ದಿ ಹೋಲ್ ಕ್ರೆಡಿಟ್ ಗೋಸ್ ಟು ಮೋನು, ಶಶಾಂಕ್, ಅರ್ಜುನ್ ಸರ್ ಆ್ಯಂಡ್ ಇಶಿತಾ. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಮಸಾಯಿ ಮಾರಾದಲ್ಲಿ. ಆ್ಯಂಡ್ ಮಸಾಯಿ ಮಾರಾದಲ್ಲಿ ನಾಟ್ ಜಸ್ಟ್ ಫೋಟೋಗ್ರಫಿ, ಎಡಿಟಿಂಗ್ನಲ್ಲೂ ತುಂಬ ಆಸಕ್ತಿ ಬಂತು ಆ್ಯಂಡ್ ಇನ್ನೂ ಕಲಿಬೇಕು ಅಂತ ಒಂದು ಜೋಶ್ ಬಂತು. ಯಾಕೆ ಅಂತಂದರೆ ನಾನು ಇವತ್ತಿನವರೆಗೂ ದುಬೈ ಬ್ಲಾಗ್ ಮಾಡಿದ್ದೀನಿ, ಆದರೆ ಹಾಕೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ಒಂದು ಸಣ್ಣ ರೀಕ್ಯಾಪ್ ಆಫ್ ದುಬೈ. Habibi, come to Dubai.
ಜಿ ಅಂತ ಫೋಟೋಗ್ರಾಫರ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಫೋಟೋ ವಾಕ್ ಟೂರ್ ಅವ್ರ ಜೊತೆ ಪ್ಲಾನ್ ಮಾಡಿದೆ. ಸೊ ದಟ್ ಇಸ್ ರಾಜಸ್ಥಾನದಿಂದ ಬಂದಾದ್ಮೇಲೆ ಫೋಟೋಗ್ರಫಿ ಮೇಲೆ ಇನ್ನಷ್ಟು ಉತ್ಸಾಹ ಮತ್ತು ಇನ್ನಷ್ಟು ಜೋಶ್, ಒಂಥರ ಪ್ಯಾಷನ್ ಅಂತಾನೆ ಹೇಳ್ಬೋದು. ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಪೇಜ್ ಕೂಡ ಓಪನ್ ಮಾಡಿದೆ, ಪ್ಯಾಷನ್ ಡೈರೀಸ್ ಬೈ ಸೋನು ಗೌಡ ಅಂತ. ಸೊ ಎಲ್ಲರೂ ನಾನು ಕೇಳೋರು, ಏನಕ್ಕೆ ಫೋಟೋಗ್ರಫಿ, ವೈ ಸ್ಟ್ರೀಟ್ ಫೋಟೋಗ್ರಫಿ, ಬೇರೆಯವ್ರ ಫೋಟೋಸ್ ತೆಗೆದು ನಿನ್ಗೇನು ಪ್ರಯೋಜನ ಅಂತ ಕೇಳೋರು. ಬಟ್ ನನಗೆ ನನ್ನದೇ ಆದಂಥ ಕ್ಲಾರಿಟಿ, ಒಂದು ಲೈಟಿಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಪರ್ಸ್ಪೆಕ್ಟಿವ್ ಆಫ್ ಅ ಟೆಕ್ನಿಷಿಯನ್ ಹೇಗಿರುತ್ತೆ ಅಂತ, ಸೊ ಅದನ್ನು ಅರ್ಥ ಮಾಡಿಕೊಂಡೆ. ಆ್ಯಂಡ್ ದೆನ್ ಅವ್ರ ಖುಷಿ ಆದಾಗ ನನಗೆ ಅವ್ರ ಎಕ್ಸ್ಪ್ರೆಷನ್ ನೋಡೋದೇ ಇಟ್ ವಾಸ್ ಪ್ರೈಸ್ಲೆಸ್ ಮೂಮೆಂಟ್ಸ್ ಫಾರ್ ಮೀ. ಆ್ಯಂಡ್ ಕೆಲವರು ಅವ್ರದ್ದು ಇಂಟ್ರ್ಯಾಕ್ಷನ್, ಬಿಕಾಸ್ ನಾವಾಗಿ ಹೋದಾಗ ಅಷ್ಟು ಇಂಟ್ರ್ಯಾಕ್ಷನ್ ಇರಲ್ಲ, ಬಟ್ ಆ್ಯಸ್ ಅ ಫೋಟೋಗ್ರಫರ್ ವೆನ್ ವಿ ಗೋ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರದ್ದೇ ಆದಂಥ ಖುಷಿ ಇರುತ್ತೆ, ಇಲ್ಲಾಂದರೆ ದುಃಖ ಇರುತ್ತೆ, ಇಲ್ಲಾಂದರೆ ಒಂದೇನೋ ಒಂದು ಕತೆ ಹೇಳ್ತಾರೆ, ಮನೆಗೆ ಖುಷಿ ಅಂತ ಅನಿಸ್ತು. ಆ್ಯಂಡ್ ಫೋಟೋಗ್ರಫಿ ಆಗಿರ್ಬೋದು, ಇಲ್ಲ ಫಿಲಮ್ ಮೇಕಿಂಗ್ ಆಗಿರ್ಬೋದು, ಇಲ್ಲ ಅಂದರೆ ನಾ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡುವಾಗ ಪ್ರತಿಯೊಂದೂ ಇಟ್ ಈಸ್ ಆಲ್ ಟೀಮ್ ವರ್ಕ್. ಇದನ್ನೆಲ್ಲ ನನಗೆ ಅರ್ಥ ಮಾಡಿಸಿದ್ದು ನನ್ನ ಕ್ಯಾಮ್ರಾ. ಸೊ ಐ ಹ್ಯಾಡ್ ಅ ವಂಡರ್ಫುಲ್ ಜರ್ನಿ. ಈ ಟ್ರಾವೆಲ್ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಇಲ್ಲ ಹಾಸ್ಟೆಲ್ ವರ್ಲ್ಡ್ ಆಗಿರ್ಬೋದು, ಈ ಮೂರೂ ನನ್ನ ಲೈಫ್ ನಾನು ನೋಡೋ ದೃಷ್ಟಿನ ಚೇಂಜ್ ಮಾಡ್ತು. ಸೊ ಥ್ಯಾಂಕ್ಸ್ ಟು ಮೈ ಫೋಟೋಗ್ರಫಿ ಜರ್ನಿ ದ್ಯಾಟ್ ಐ ಸ್ಟಾರ್ಟೆಡ್ ಇನ್ 2023. ಪಾರ್ಟ್ 4, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಎಸ್, ಅವರೆಲ್ಲ ಅಂತಂದರೆ ನಾನಿಲ್ಲ. ನನ್ನ ಜೀವನದ ದೊಡ್ಡ ಆಸ್ತಿ ಅಂತಂದರೆ ನನ್ನ ಫ್ಯಾಮಿಲಿ. ಎಲ್ಲದಕ್ಕೂ ನಿಂತಿದ್ದಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಆಲ್ವೇಸ್ ಸ್ಟುಡ್ ಬೈ ಮೀ. ಸೊ ಇನ್ನೇನು ಕೇಳಲಿ ನಾನು. ಸೊ ದೇ ಹ್ಯಾವ್ ಗಿವನ್ ಮೀ ಲಾಟ್ಸ್ ಆಫ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಸಪೋರ್ಟ್. ಸೊ ಥ್ಯಾಂಕ್ಸ್ ಟು ದಿ ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ಸಚ್ ಗುಡ್ ಫ್ಯಾಮಿಲಿ ಅಂತಲೇ ಕೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಇನ್ ಮೈ ಲೈಫ್ ಇನ್ 2023 ಅಂತ ಹೇಳಿದ್ರೆ ನಾನು ಹೇಳಲ್ಲ, ನೀವೇ ನೋಡ್ಕೊಂಡು ಬನ್ನಿ. जिस तरह हवा और पानी जैसे प्राकृतिक उपहार मानवीय सीमाओं को नहीं मानते, उसी तरह संगीत नाटक। श्री एन के रामकृष्ण को भारतीय रंगमंच में रूप विन्यास मेकअप के लिए वर्ष 2019 में संगीत नाटक अकादमी पुरस्कार से सम्मानित किया जा रहा है। श्री एन के रामकृष्ण 2023 ಹೊಸ ಫ್ರೆಂಡ್ಸ್ಗಳಾದರು, ಹಾಗೆ ಕೆಲವೊಂದು ಸಂಬಂಧಗಳು ಮರೆಯಾಯಿತು. ಬಟ್ ಸ್ವೀಟ್ ಮೆಮರೀಸ್ ಆಫ್ ಕೋರ್ಸ್. ಸೊ ಲೈಫ್ ಇಸ್ ಟಫ್, ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಬಟ್ ಏನೇ ಬಂದ್ರೂ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಧೈರ್ಯವಾಗಿ ಫೇಸ್ ಮಾಡಬೇಕು. ಸೊ ಅದು ಒಂದೇ ನನಗೆ ಗೊತ್ತಿರೋದು. ಸೊ ಸಿ ಯು ಇನ್ 2024. ಸೊ ದಿಸ್ ಇಸ್ ಮೈ ಲಾಸ್ಟ್ ವ್ಲಾಗ್ ಆಫ್ 2023. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಸಿ ಯು ಸೂನ್.